TV, forever on fire. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಬಿಜೆಪಿ ವರ್ಸಸ್ ಬಿಜೆಪಿಯ ಸಮರ. ವಿಜೇಂದ್ರ ವಿರುದ್ಧ ಮುಗಿಯದ ಯತ್ನಾಳ್ ವಾರ್. ಈಗಾಗಲೇ ವಿಜೇಂದ್ರ ಮಾತಿಗೂ ಕೂಡ ಕೇರ್ ಮಾಡದ ಯತ್ನಾಳ್. ಪರ್ಮಿಷನ್ ಎಲ್ಲಿದ್ರು ವಕ್ಫ್ ವಿರುದ್ಧ ಯತ್ನಾಳ್ ಟೀಮ್ ಜಾಥಾ ರೆಡಿ ಆಗಿಬಿಟ್ಟಿದೆ. ಈಗ ಇದರ ಮುಂದುವರಿದ ಭಾಗವಾಗಿ ಹೈಕಮಾಂಡ್ ಭೇಟಿ ಬಾಕಿ ಇದೆ. ಡಿಸೆಂಬರ್ 3ಕ್ಕೆ ಬಿಜೆಪಿ ಕಮಿಟಿಯ ಭೇಟಿ ಮಾಡಲಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಭೇಟಿಯನ್ನ ಮಾಡಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಪಾಲ್ ಭೇಟಿ ಮಾಡಿ ಮಧ್ಯಂತರ ವರದಿಯನ್ನ ಸಲ್ಲಿಸೋದಕ್ಕೆ ಯತ್ನಾಳ್ ಅಂಡ್ ಟೀಮ್ ತಯಾರಿಯನ್ನ ಮಾಡಿಕೊಂಡಿದೆ. ಸೊ ಇದು ಬಿಜೆಪಿಯ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಪ್ರಶ್ನೆ. ಬಹುದಿನ ಆಯಿತು ಬಿಜೆಪಿ ಎರಡು ಭಾಗ ಆಗಿ. ಒಂದು ವಿಜೇಂದ್ರ ಒಂದು ಕಡೆ ಟೀಮಲ್ಲಿ, ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಅಂಡ್ ಟೀಮ್. ಸೊ ಎಷ್ಟೇ ಬುದ್ಧಿವಾದವನ್ನು ಹೇಳಿದ್ರು, ಹೈಕಮಾಂಡ್ ನಾಯಕರುಗಳು ಕರೆದು ಮಾತನಾಡಿಸಿದ್ರು ಕೂಡ ಸರಿ ಹೋಗುವ ಯಾವುದೇ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಜಾಥಾ ಹೋಗ್ತೀವಿ, ಪ್ರತಿಭಟನೆ ಮಾಡ್ತೀವಿ, ವರದಿ ತಯಾರಿಸ್ತೀವಿ, ಸ್ಥಳಕ್ಕೆ ಭೇಟಿ ಕೊಡ್ತೀವಿ ಅಂತ ಆಲ್ರೆಡಿ ಎಲ್ಲ ಕೆಲಸವನ್ನು ಮಾಡ್ತಾ ಇರೋರು ಮಧ್ಯಂತರ ವರದಿಯನ್ನು ತಯಾರು ಮಾಡ್ಕೊಂಡಿದ್ದಾರೆ. ಅದನ್ನು ಕೇಂದ್ರದ ನಾಯಕರಿಗೆ ಸಲ್ಲಿಕೆ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಕೂಡ ಮಾಡಿದ್ದಾರೆ. ಬಟ್ ಇದನ್ನು ಕೇಂದ್ರ ಬಿಜೆಪಿ ನಾಯಕರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಜೊತೆಗೆ ಇದು ರಾಜ್ಯ ಬಿಜೆಪಿ ನಾಯಕರ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಪ್ರಶ್ನೆ. ಹೀಗೆರಡು ಭಾಗವಾಗೇ ಮುಂದುವರ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಇದರ ಲಾಭವನ್ನು ಕಾಂಗ್ರೆಸ್ ಹೇಗೆ ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಕುತೂಹಲ. ಸೊ ಆದರೂ ಕೂಡ ಇವ್ರು ಯಾರು ಮಾತು ಕೇಳೋದಕ್ಕೆ ತಯಾರಿಲ್ಲ, ಜಗ್ಗದ್ದು ಇಲ್ಲ, ಬಗ್ಗದ್ದು ಇಲ್ಲ, ಹೆದರದ್ದು ಇಲ್ಲ. ನಾವು ಕರೆಕ್ಟಾಗಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪ್ರತ್ಯೇಕ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಪ್ರತ್ಯೇಕ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಪ್ರತ್ಯೇಕವಾಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಬಿಜೆಪಿಯಲ್ಲೇ ಇದ್ಕೊಂಡೆ ಬಿಜೆಪಿಯನ್ನೇ ವಿರೋಧಿಸ್ತಾ ಇದ್ದಾರೆ. ವಿಜೇಂದ್ರ ಆ್ಯಂಡ್ ಟೀಮ್ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್. ಈ ಟೀಮ್ ಇನ್ನೂ ಹೋಗ್ತಾ 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 ದೊಡ್ಡದಾಗುತ್ತೆ ಅನ್ನೋದನ್ನು ಯತ್ನಾಳ್ ಅವರು ಈ ಹಿಂದೆನೇ ಹೇಳಿದರು. ನೀವೇನು ಅಸಮಾಧಾನಿತರು, ಭಿನ್ನ ಅಭಿಪ್ರಾಯ ಇರೋರು, ಭಿನ್ನಮತೀಯರು ಅಂತ ನಮ್ಮನ್ನು ಕರೀತಾ ಇದ್ದೀರೋ, ಇದೇ ಒರಿಜಿನಲ್ ಬಿಜೆಪಿ ಟೀಮ್ ಹೋಗ್ತಾ ಹೋಗ್ತಾ ನಮ್ಮ ಟೀಮೇ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ ನೋಡಿ ಅಂತ ಹೇಳಿದರು. ಅದರಂತೆಯೇ ಒಬ್ಬರೊಬ್ಬರೇ ಹೋಗಿ ಈಗ ಸೇರ್ಕೊಳ್ತಾ ಇದ್ದಾರೆ. ಇವರ ಹೋರಾಟದ ರೂಪವೇಶವೇ ಬೇರೆ ರೀತಿ ಬದಲಾಗಿ ಕೂಡ ಹೋಗ್ತಾ ಇದೆ. ಸೊ ಆದರೂ ಕೂಡ ಹೈಕಮಾಂಡ್ ನಾಯಕರು ಲಂಗು ಲಗಾಮ್ ಹಾಕುವಂಥ ಪ್ರಯತ್ನವನ್ನು ಪಟ್ಟರೂ ಅದು ವರ್ಕೌಟ್ ಆಗೋದಕ್ಕಂತೂ ಕಾಣಿಸ್ತಾ ಇಲ್ಲ. ಶಿಸ್ತಿನ ಪಕ್ಷ ಅಂತ ಕರಿತಿದ್ದಂಥ ಶಿಸ್ತಿನ ಪಕ್ಷದಲ್ಲಿ ಈಗ ಶಿಸ್ತಾಗ್ಬಿಟ್ಟಿದೆ. ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ ಅಂತಂದ್ರೂ ಡೋಂಟ್ ಕೇರ್, ಹೆದರ್ಕೊಳ್ತಾ ಇಲ್ಲ. ನೀವೇನಾದರೂ ಮಾಡಿ ನಾವು ಇರೋದೇ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಬಿಜೆಪಿ ಮೇಲೆ ಪರಿಣಾಮ ಬೀರುತ್ತೆ, ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ದಿನದಿಂದ ದಿನಕ್ಕೆ ಬಿಜೆಪಿಯ ಭಿನ್ನಾಭಿಪ್ರಾಯ ಅಥವಾ ಈ ಟೀಮ್ ಅನ್ನೋದ್ರ ಅಂತರ ಹೆಚ್ಚಾಗ್ತಾ ಹೋಗ್ತಾ ಇದೆ, ದೂರ ಆಗೋದು. ಸೊ ಹತ್ತಿರ ಮಾಡುವ ಪ್ರಯತ್ನ ಯಾರೇ ಮಾಡಿದ್ರೂ ಆಗ್ತಾ ಇಲ್ಲ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಮಧ್ಯಂತರ ವರದಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಯಾರಿಯಾಗಿದೆ ಸಲ್ಲಿಕೆ ಮಾಡೋದಕ್ಕೆ. ಇದು ಎಷ್ಟು ಮಟ್ಟಿಗೆ ಬಿಜೆಪಿಗೆ ಲಾಭ ನಷ್ಟ ಲೆಕ್ಕಾಚಾರ ಹಾಕೋದಾದ್ರೆ? ಬಿಜೆಪಿಯ ಭಿನ್ನರ ಬಣ ಈಗ ತಾನು ಅಂದುಕೊಂಡಿದ್ದನ್ನು ಸಾಧಿಸುವಂತ ಹೆಜ್ಜೆಯನ್ನು ಇಡ್ತಾ ಇದೆ. ಇವತ್ತು 3ನೇ ದಿನದ ತಮ್ಮ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಾಗಿನ ಹೋರಾಟ ಯಾತ್ರೆಯನ್ನ ಮುಂದುವರಿಸಿಕೊಂಡು ಬರ್ತಿದೆ. ಇದರ ಬೆನ್ನಲ್ಲೇ ಈ ತಂಡ ಡಿಸೆಂಬರ್ 3ಕ್ಕೆ ಸಂಸದೀಯ ಜಂಟಿ ಸಮಿತಿಯ ಮುಂದೆ, ಅಂದ್ರೆ ಜೆಪಿಸಿ ಹಿಂದೆ ರಾಜ್ಯಕ್ಕೆ ಭೇಟಿ ಕೊಟ್ಟು ವಕ್ಫ್ ವಿಚಾರವಾಗಿ ಯಾವ ವಿಚಾರವನ್ನು ಪರಿಶೀಲನೆ ಮಾಡಿತ್ತು, ಆ ಸಮಿತಿಯ ಮುಂದೆ ತಮ್ಮ ವರದಿಯನ್ನ ಸಲ್ಲಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಂದಾಗೆ ಇದು ಮಧ್ಯಂತರ ವರದಿ. ಈ ಮಧ್ಯಂತರ ವರದಿಯಲ್ಲಿ ತಾವು ಪ್ರವಾಸ ಮಾಡಿದಂತಹ 5 ಜಿಲ್ಲೆಗಳ ಪ್ರಮುಖ ಸಮಸ್ಯೆ ಪೀಡಿತ ಭಾಗಗಳಲ್ಲಿ ಸಂಚರಿಸಿ ಅವುಗಳ ಕೂಲಂಕುಷವಾದಂತಹ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸಮಗ್ರ ವಿಚಾರವನ್ನು ಕಲೆ ಹಾಕಿ ಅವುಗಳ ಮೇಲೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಬೇಕು, ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ಮಾಡಬೇಕು, ಸಂತ್ರಸ್ತರಿಗೆ ಏನೇನು ಪರಿಹಾರವನ್ನು ಕೊಡಬೇಕು ಅಥವಾ ಯಾವ ರೀತಿಯ ಕಾನೂನನ್ನು ರೂಪಿಸಬೇಕು ಅನ್ನುವಂಥ ವಿಚಾರವಾಗಿ ಅವರು ಆ ವರದಿಯಲ್ಲಿ ಉಲ್ಲೇಖಿಸಲಿದ್ದಾರೆ. ಆ ಸಂಬಂಧ ವರದಿಯನ್ನು ಕೂಡ ಸಿದ್ಧಪಡಿಸುತ್ತಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ನಾವು ಮಾಡಿರುವಂತಹ ಈ ಯಾತ್ರೆಗೆ ಪಕ್ಷದ ನಾಯಕರುಗಳು ಸಪೋರ್ಟ್ ಅನ್ನು ಮಾಡ್ತಾರೆ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಮಾಡಿರುವಂತಹ ಈ ಪ್ರಯತ್ನವನ್ನು ಶ್ಲಾಘಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ಅಧಿಕೃತ ಪಕ್ಷ ಚಿಹ್ನೆಯನ್ನು ಇಟ್ಟುಕೊಂಡಿರುವಂತಹ ಪಕ್ಷದ ನಾಯಕರುಗಳು ಯಾರು ಕೂಡ ಮಾಡೋದನ್ನ ನಾವು ಪಕ್ಷದ ಭಾಗವಾಗಿ ಮಾಡ್ತಾ ಇದ್ದೇವೆ, ಕಮಿಟ್ಮೆಂಟ್ ಅನ್ನು ತೋರಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ಜನ ಸಮಸ್ಯೆಯನ್ನು ಪರಿಹರಿಸುವ ಜವಾಬ್ದಾರಿ ಎಲ್ಲರ ಮುಂದಿದೆ, ಅದನ್ನ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೊರಟಿದ್ದಾರೆ. ಸೊ ಕೇಂದ್ರ ನಾಯಕರು ಒಂದಷ್ಟು ಜನ ಅವರಿಗೆ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ಕೊಳ್ತಿದ್ದಾರೆ. ಸೊ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗ ಅವರು ವರದಿ ಸಲ್ಲಿಸಿದ ಬಳಿಕ ಅಥವಾ ವರದಿ ಸಲ್ಲಿಸುವ ನಂತರದಲ್ಲಿ ಆಗುವಂತಹ ಬೆಳವಣಿಗೆಗಳು ಭಿನ್ನಮತೀಯ ನಾಯಕರ ಬಳಗಕ್ಕೆ ಬಿಜೆಪಿಯ ಪ್ರಮುಖರು ಕೊಡ್ತಿರುವ ಮನ್ನಣೆ ಏನು, ಮಾತು ಏನು ಅನ್ನೋದು ತಿಳಿದು ಬರುತ್ತೆ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.